ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈ ವಾರದಲ್ಲಿ ನಾನು ಎಷ್ಟು ಸೀರೆಗಳಿಗೆ ಕುಚ್ಚನ್ನು ಹಾಕಿದ್ದೀನಿ ಮತ್ತು ಯಾವ್ಯಾವ ಡಿಸೈನ್ನ ಹಾಕಿದ್ದೀನಿ ಮತ್ತು ಅದರ ರೇಟ್ ಎಷ್ಟಿರುತ್ತೆ ಅಂತ ಹೇಳಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ನಾನು ಸೀರೆಗೆ ಬೇಬಿ ಕುಚ್ಚನ್ನು ಕಟ್ಟಿದ್ದೆ, ಸೊ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬೇಬಿ ಕುಚ್ಚನ್ನು ಸುಮಾರು ಥರ ಕಟ್ಬೋದು ಸ್ನೇಹಿತರೆ. ಸ್ವಲ್ಪ ಲೆಂತಿಯಾಗಿ ಕಟ್ಬೋದು ಅಥವಾ ತುಂಬ ಶಾರ್ಟಾಗಿ ಕಟ್ಬೋದು. ಇಲ್ಲಿ ನಾನು ಮೀಡಿಯಮ್ ಲೆಂತಲ್ಲಿ ಈ ಒಂದು ಕುಚ್ಚನ್ನು ಕಟ್ಟಿದ್ದೀನಿ. ಆ ಕುಚ್ಚಿಗೆ ನಾನು 250 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ. ಇಲ್ಲಿ ಒಂದು ಸೀರೆಗೆ ಕ್ರೋಶ ಡಿಸೈನ್ನ ಹಾಕಿದ್ದೆ. ಅವರೇನೋ ಹೇಳಿದ್ರಂತೆ ಒಂದು ಕೂಡ ಬೀಡ್ ಬೇಡ ಅಂತ. ಸೊ ಹಾಗಾಗಿ ಬೀಡ್ ಎಲ್ಲೂ ಯೂಸ್ ಮಾಡ್ದಿರ ಈ ರೀತಿ ಹ್ಯಾರ್ಚ್ ಡಿಸೈನ್ನ ಮಾಡಿ ಕೊಟ್ಟಿದ್ದೀನಿ. ಈ ಡಿಸೈನ್ ಕೂಡ ಅಷ್ಟೇ ಸ್ನೇಹಿತರೆ, ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ಈ ಡಿಸೈನ್ಗೆ ನಾನು 400 ರುಪೀಸ್ನ ಚಾರ್ಜ್ ಮಾಡಿದ್ದೆ. ನೀವು ನಿಮ್ಮ ಒಂದು ಪ್ಲೇಸ್ಗೆ ತಕ್ಕಂಗೆ ಮಾಡ್ಬೋದು. 450ವರೆಗೂ ಚಾರ್ಜ್ ಮಾಡ್ಬೋದು ಸ್ನೇಹಿತರೆ. ನೋಡಿಕೊಂಡು ರೇಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಒಂದು ಸೀರೆಗೆ ಬೇಬಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡಿ. ಈ ಸೀರೆ ಗ್ರೀನು ಮತ್ತು ಯೆಲ್ಲೋ ಕಲರಲ್ಲಿ ಇತ್ತು, ಹಂಗಾಗಿ ಗ್ರೀನ್ನ 4 ಕುಚ್ಚು ಮಾಡ್ಕೊಂಡಿದ್ದೀನಿ. ಯೆಲ್ಲೋ ಕಲರ್ದು 3 ಕುಚ್ಚನ್ನು ಹಾಕ್ಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. 3 ಹಾಕ್ಬೋದು, 4 3 5 3 ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಡಿವೈಡ್ ಮಾಡಿಕೊಂಡು ಕಟ್ಕೊಂಡು ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟು ಇನ್ನೂ ಒಂದು ಸೀರೆನ ತೋರಿಸ್ತೀನಿ ಸ್ನೇಹಿತರೆ. ಅದಾದಮೇಲೆ ನೋಡಿ ಈ ಡಿಸೈನ್ನ ಹಾಕಿದ್ದೀನಿ ಈ ಸೀರೆಗೆ. ಅಂದರೆ ನಾವು ಜಡೆ ಹಣಿಯೋ ಥರ ಡಿಸೈನ್ ಏನು ಬರುತ್ತೆ ಅಲ್ವಾ, ಆ ಥರ ಬೇಬಿ ಕುಚ್ಚನ್ನು ಕಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನನಗನ್ಸಿದ್ದೇನೆಂದರೆ ಈ ಡಿಸೈನ ನಾವು ಸ್ಯಾಂಪಲ್ಗೆ ಹಾಕೋದು ತುಂಬ ಈಸಿ ಅನಿಸುತ್ತೆ ಸ್ನೇಹಿತರೆ. 2 ಅಥವಾ 3 ಕುಚ್ಚನ್ನು ಕಟ್ಟಿಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ. ಆದರೆ ಸೀರೆಗೆ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತು. ಅದು ಫುಲ್ಲು ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಅಂತ ನನಗೆ ಅನ್ನಿಸ್ತು ವೈಯಕ್ತಿಕವಾಗಿ. ಕೆಲವ್ರಿಗೆ ಈಸಿ ಕೂಡ ಆಗ್ಬೋದು. ಈ ಒಂದು ಡಿಸೈನ್ಗೆ ನಾನು 400 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಒಂದು ಪ್ಲೇಸ್ಗೆ ತಕ್ಕಂಗೆ ಇನ್ನೂ ಕಡಿಮೆ ಅಥವಾ ಜಾಸ್ತಿನ ಮಾಡ್ಕೋಬೋದು. ಇದು ಬಂದು ಕ್ರೋಶ ವರ್ಕ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಸಿಂಗಲ್ ಸ್ಟೆಪ್ಪು ಕ್ರೋಶ ಡಿಸೈನ್ನ ಮಾಡಿದ್ದೀನಿ. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಥರ ಈ ಡಿಸೈನ್ಗೆ ನಾನು 450 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ. ನೀವು ಕೂಡ ಅಷ್ಟೇ ನಿಮ್ಮ ಒಂದು ಪ್ಲೇಸ್ಗೆ ತಕ್ಕಂಗೆ ನೀವು ಚಾರ್ಜ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು 2 ಸೀರೆಗೂ ಒಂದೇ ಡಿಸೈನ್ನೇ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ನೀವು ನೋಡ್ತಾ ಇರ್ಬೋದು, 2 ಒಂದೇ ಥರ ಡಿಸೈನೇ. ಆದರೆ ಈ ಡಿಸೈನ್ನ ನಾನು 2 ಸ್ಟೆಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಫಸ್ಟು ಒಂದು ಸ್ಟೆಪ್ನ ಮಾಡಿಕೊಂಡೆ, ಬೀಡ್ ಹಾಕ್ಕೊಂಡು, ಅದಾದಮೇಲೆ ಹ್ಯಾರ್ಚ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಆ ಥರ 2 ಸ್ಟೆಪ್ಪಲ್ಲಿ ಹಾಕ್ಕೊಂಡೆ. ಬಟ್ ಇದನ್ನು ನಾನು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ಕೊಂಡಿದ್ದೀನಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಇಲ್ಲಿ ಹಾರ್ಚ್ ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಮತ್ತು ಹಾರ್ಚ್ ಜಾಸ್ತಿ ಬಂದಿದೆ ಈ ಡಿಸೈನಲ್ಲಿ. ಇದರಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಸ್ವಲ್ಪ ಹಾರ್ಚ್ ಕಮ್ಮಿ, ಒಂದು 3 ಹಾರ್ಚ್ ಕಮ್ಮಿ ಬಂದಿದೆ. ಸೊ ಆ ಥರ ಆಗಿದೆ. ಅಂದರೆ ನಮಗೆ ಒಂದೇ ಡಿಸೈನ್ ಆದ್ರೂ ನಮಗೆ ಯಾವ ರೀತಿ ಬೇಕೋ ಆ ಥರ ಹಾಕೋಬೋದು. ಇಷ್ಟು ನಾನು ಈ ವಾರದಲ್ಲಿ ಹಾಕಿರುವಂಥ ಒಂದು ಡಿಸೈನ್ಸ್ಗಳು ಅಂತಲೇ ಹೇಳ್ಬೋದು. ನನಗೆ ಅಂದರೆ ಈ ಥರ ಇದ್ದಾಗ, ಕ್ರೋಶ ವರ್ಕ್ ಇದ್ದಾಗ ಒಂದು ದಿನಕ್ಕೆ 2 ಸೀರೆ ಹಾಕ್ಬೋದು. ಬಟ್ ಮಧ್ಯದಲ್ಲಿ ಸ್ವಲ್ಪ ಈ ವಾರ ಮಧ್ಯದಲ್ಲಿ ಸ್ವಲ್ಪ ಕೆಲಸ ಬಂದಿದ್ದರಿಂದ ಒಂದೊಂದು ದಿನಕ್ಕೆ ಒಂದೊಂದು ಸೀರೆ ಆ ಥರ ಹಾಕ್ಕೊಂಡು ಫುಲ್ಲು ಸೀರೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಅಂದರೆ 6 ಡೇಸ್ ಏನೋ ಮಾಡಿದ್ದೀನಿ ನಾನು ಇಷ್ಟು ಡಿಸೈನೂ. ಹಾಗೆಯೇ ಅಷ್ಟು ಸೀರೆ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಲಾಸ್ಟ್ ವೀಕೆಂಡಲ್ಲಿ ಈ ಸೀರೆ ಕೂಡ ನನಗೆ ಆರ್ಡರ್ ಬಂದಿತ್ತು. ಸೊ ಇದನ್ನು ಕೂಡ ಕಟ್ಟಿ ತೋರಿಸಿದ್ದೀನಿ ನೋಡಿ.
ಬೇಬಿ ಕುಚ್ಚನೆ, ಬಟ್ ಕ್ರೋಶಾ ವರ್ಕಲ್ಲಿ ಈ ರೀತಿ ಫಸ್ಟು ಚೈನ್ಗಳನ್ನ ಹಾಕ್ಕೊಂಡು ಅದಾದಮೇಲೆ ನಾನು ಕೆಳಗಡೆ ಕುಚ್ಚನ್ನು ಕಟ್ಟಿದ್ದೀನಿ. ಯಾಕಂದರೆ ಅವರಿಗೆ ಈ ಒಂದು ಸೀರೆಗೆ ಹೋಲ್ಸ್ಗಳನ್ನ ಮಾಡೋದು ಇಷ್ಟ ಇರಲಿಲ್ಲ ಅಂತೆ. ಸೊ ಹಾಗಾಗಿ ಹೋಲ್ ಮಾಡದೇ ಇರೋ ಥರ ನೀವು ಡಿಸೈನ್ನ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ನಾನು ಈ ಡಿಸೈನ್ಗೆ ಈ ಥರ ಕುಚ್ಚುಗಳನ್ನ ಕಟ್ಟಿದ್ದೀನಿ. ಈ ಒಂದು ಡಿಸೈನ್ಗೆ ನಾನು 400 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ಸ್ನೇಹಿತರೆ. ನೀವು 400 ಅಥವಾ 450ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಕೋಬೋದು. ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ನೀವು ಕೂಡ ಈ ಡಿಸೈನ್ನ ಇಷ್ಟ ಆದರೆ ಟ್ರೈ ಮಾಡ್ಬೋದು. ಮತ್ತು ಇಲ್ಲಿ ನಾನು ಈ ಥರ ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚುಗಳನ್ನ ಕೂಡ ಕಟ್ಟಿದ್ದೀನಿ. ನೀವು ಇಲ್ಲಿ ಈ ಥರ ಬೀಡ್ ಅಲ್ಲದೆ ಇರೋ ಇನ್ನು ಬೇರೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗೋ ಥರ ಬೀಡ್ಸ್ಗಳನ್ನ ಕೂಡ ಬಳಸ್ಕೋಬೋದು. ಡಿಸೈನ್ ನೋಡೋದಕ್ಕೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ. ಈ ಡಿಸೈನ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇದಕ್ಕೆ 400 ರುಪೀಸ್ನೇ ಚಾರ್ಜ್ ಮಾಡಿದ್ದೀನಿ. ನೀವು 350 ಅಥವಾ 400 ರುಪೀಸ್ನ ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡ್ಕೋಬೋದು. ಸ್ನೇಹಿತರೆ, ಇವಾಗ ಇಲ್ಲಿ ನಾನು ತೋರಿಸಿರೋ ಅಂಥ ಯಾವುದಾದ್ರೂ ಡಿಸೈನ್ ನಿಮಗೆ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿಕೊಂಡು ನಿಮಗೆ ಯಾವುದಾದ್ರೂ ಡಿಸೈನ್ ಬೇಕು ಅಂತ ಅಂದರೆ ನನಗೆ ನೀವು ಇಷ್ಟನೇ ನಂಬರ್ ಡಿಸೈನ್ ತೋರಿಸ್ಕೊಡಿ ಅಂತಂದರೆ ತೋರಿಸ್ಕೊಡ್ತೀನಿ. ಇದಾದಮೇಲೆ ನಾನು ರಿಂಗ್ ಬೀಡ್ನು ಕೂಡ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ನ ಹಾಕಿದ್ದೀನಿ. ನೆಕ್ಸ್ಟ್ ಆ ವಿಡಿಯೋ ಕೂಡ ಬರುತ್ತೆ, ನೋಡ್ಕೊಳ್ಳಿ. ನಿಮಗೆ ಇಷ್ಟು ಡಿಸೈನಲ್ಲಿ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ ನೀವು ಟ್ರೈ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.